ಹೆಲೋ ವಿವರ್ಸ್, ಇವತ್ತಿನ ರೆಸಿಪಿ ಬನಾನಾ ಪೀನಟ್ ಬಟರ್ ಸ್ಯಾಂಡ್ವಿಚ್. ನೆಲಕಡಲೆ ತಿಂದರೆ ಆರೋಗ್ಯಕಾರಿ ಎಂದು ನಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ನೆಲಕಡಲೆಯನ್ನು ಉಪಯೋಗಿಸಿಕೊಂಡು ಮಾಡುವಂತಹ ರೆಸಿಪಿಯೇ ಪೀನಟ್ ಬಟರ್. ನೆಲಕಡಲೆಯಲ್ಲಿ ಪ್ರೋಟೀನ್, ಫೈಬರ್ ಹೆಚ್ಚಾಗಿರುತ್ತದೆ. ಕಣ್ಣಿನ ದೃಷ್ಟಿಗೆ, ನೆನಪಿನ ಶಕ್ತಿಗೆ, ಹಸಿವನ್ನು ಮತ್ತು ಏಕಾಗ್ರತೆಯನ್ನು ಇದು ಹೆಚ್ಚಿಸುತ್ತೆ. ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ಇಲ್ಲಿ ನಾನು 4 ಸ್ಲೈಸ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಪೀನಟ್ ಬಟರ್, ಹಾಗೆಯೇ ಒಂದು ಬಾಳೆಹಣ್ಣು ಕೂಡ ತಗೊಂಡಿದ್ದೀನಿ. ಮೊದಲಿಗೆ ಬ್ರೆಡ್ ಮೇಲೆ ನಾನು ಸ್ವಲ್ಪ ಬೆಣ್ಣೆಯನ್ನು ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಬೆಣ್ಣೆ ರೂಮ್ ಟೆಂಪರೇಚರಲ್ಲಿದ್ದರೆ ಬ್ರೆಡ್ ಮೇಲೆ ಅಪ್ಲೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಬೆಣ್ಣೆ ಹಚ್ಚಿರುವಂತಹ ಬ್ರೆಡ್ ಮೇಲೆ ನಾನು 2 ಟೇಬಲ್ ಸ್ಪೂನ್ ಪೀನಟ್ ಬಟರನ್ನು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪೀನಟ್ ಬಟರನ್ನು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಪೀನಟ್ ಬಟರ್ ಸ್ಪ್ರೆಡ್ ಮಾಡಿರುವಂತಹ ಬ್ರೆಡ್ಡಿನ ಮೇಲೆ ನಾನು ಬಾಳೆಹಣ್ಣಿನ ತುಂಡುಗಳನ್ನು ಒಂದೊಂದಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಉಪಯೋಗಿಸಿರುವಂತಹ ಪೀನಟ್ ಬಟರಲ್ಲಿ ಯಾವುದೇ ಸಕ್ಕರೆ ಅಂಶ ಇಲ್ಲ. ಇದು ಶುಗರ್ ಫ್ರೀ ಪೀನಟ್ ಬಟರ್. ಹೆಲ್ದಿಯಾಗಿರುವ ಈ ಸ್ಯಾಂಡ್ವಿಚನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇಲ್ಲ ಸಾಯಂಕಾಲ ಟೀ ಜೊತೆಗೆ ಕೂಡ ಇದನ್ನು ಸರ್ವ್ ಮಾಡ್ಕೊಳ್ಬಹುದು. ಬಾಳೆಹಣ್ಣು ಕಟ್ ಮಾಡಿ ಜೋಡಿಸಿಟ್ಟಾಗಿದೆ. ಇದ್ರ ಮೇಲೆ ಇನ್ನೊಂದು ಬ್ರೆಡ್ಡಿಗೆ ನಾನು ಬೆಣ್ಣೆಯನ್ನು ಹಾಕಿ ಅದರ ಮೇಲೆ ಮುಚ್ತಾ ಇದ್ದೀನಿ. ಸ್ಯಾಂಡ್ವಿಚನ್ನು ನಾನು ಗ್ರಿಲ್ಲಡ್ ಸ್ಯಾಂಡ್ವಿಚ್ ಮೇಕರಲ್ಲೇ ಮಾಡ್ತಾ ಇದ್ದೀನಿ. ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದರೆ ಇದನ್ನು ನಾವು ನಾರ್ಮಲ್ ಚಪಾತಿ ಮಾಡುವಂಥ ತವದ ಮೇಲೆ ಕೂಡ ಮಾಡ್ಕೊಳ್ಬಹುದು. ಮೊದಲು ತವಗೆ ಒಂದಿಷ್ಟು ಸ್ವಲ್ಪ ಬಟರನ್ನು ಹಾಕ್ಕೊಂಡು ಅದರ ಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಪೀನಟ್ ಬಟರ್ ಸ್ಯಾಂಡ್ವಿಚನ್ನು ಇಟ್ಟು ಇದು ಎರಡೂ ಬದಿ ಗೋಲ್ಡನ್ ಬ್ರೌನ್ ಆಗಿ ಅಥವಾ ಕ್ರಿಸ್ಪಿಯಾಗಿ ಬರೋವರೆಗೆ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟ ಆಗುವಂತಹ ಬನಾನಾ ಪೀನಟ್ ಬಟರ್ ಸ್ಯಾಂಡ್ವಿಚ್ ಈಗ ರೆಡಿಯಾಗಿದೆ. ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿದೆ. ಪೀನಟ್ ಬಟರ್ನ ನಾವು ಮನೆಯಲ್ಲಿ ಈಸಿಯಾಗಿ ಮಾಡಬಹುದು. ಒಂದಿಷ್ಟು ನೆಲಕಡಲೆ ಬೀಜವನ್ನು ತಗೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಮೊದಲಿಗೆ ಅದು ತಣ್ಣಗಾದ ಮೇಲೆ ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ರುಬ್ಬಿದರೆ ಪೀನಟ್ ಬಟರ್ ರೆಡಿ ಆಗುತ್ತೆ. ಬೇಕಾದರೆ ಇಲ್ಲಿ ಶುಗರ್ ಕೂಡ ಹಾಕ್ಕೊಳ್ಬೋದು. ಶುಗರ್ ಬೇಡ ಅನ್ನೋರು 1-2 ಪಿಂಚ್ ಸಾಲ್ಟನ್ನು ಹಾಕಿ ತಿರುಗಿಸಿದರೆ ಪೀನಟ್ ಬಟರ್ ರೆಡಿ ಆಗುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಈ ಸ್ಯಾಂಡ್ವಿಚಲ್ಲಿ ಸಕ್ಕರೆಯ ಅಂಶ ಚೂರು ಇಲ್ಲ. ಹಾಗಾಗಿ ನಾನು ಇದನ್ನು ಚಾಕ್ಲೇಟ್ ಸಾಸ್ ಅಥವಾ ಹನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಾನು ಪೂರ್ಣಿಮಾ ಗುಡ್ ಫುಡ್. ಧನ್ಯವಾದಗಳು.